ಮದುಮಕ್ಕಳು ನೋಡಿ. ಫೋಟೋ ಹಿಡಿತೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಚಿಂತಾಮಣಿಗೆ ಹೊರಟಿದ್ದೀವಿ ನೋಡಿ. ಬೆಳಗ್ಗೆ 6:30ಗೆ ಹೊರಟ್ಬಿಟ್ವು. ನಾನು ನಮ್ಮ ಅತ್ತಿಗೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಉಪವಾಸ ಅವ್ರು ಇವತ್ತು ಸೋಮವಾರ ಮಧ್ಯಾಹ್ನದವರೆಗೂ. ಅದಕ್ಕೆ ನೋಡಿ ಮಲಗಿಬಿಟ್ಟಿದ್ದಾರೆ. ನಮ್ಮಣ್ಣ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಬೆಳಗ್ಗೆನೇ ನೋಡಿ ಎಷ್ಟು ಬಿಸಿಲಿದೆ ಮತ್ತು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇದೆ. ಇಷ್ಟೊತ್ತಿಗೆ ಏನೂ ತಿಂಡಿ ತಿಂದಿಲ್ಲ ನಾವು. ಅದಕ್ಕೆ ನಮ್ಮಣ್ಣ ಅಲ್ಲೆಲ್ಲಾದರೂ ನಿಲ್ಲಿಸ್ತೀನಮ್ಮ, ಆಮೇಲೆ ತಿಂಡಿ ತಿನ್ನೋಣ ಅಂತ. ನಾವೆಲ್ಲೋದ್ರೂ ನಾನು ನಮ್ಮಣ್ಣ ಇಡ್ಲಿ ವಡೆ ಸಾಂಬಾರೇ ತಿನ್ನೋದು. ಅದಕ್ಕೆ ನಮ್ಮಣ್ಣ ಹೋಗ್ತಾ ಹೋಗ್ತಾ ಬೈಯಪ್ಪನಹಳ್ಳಿ ಹತ್ರ ಒಂದು ಹೋಟೆಲ್ ಇದೆಯಮ್ಮ, ಅಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ದ. ನೋಡಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ನೋಡಿ ಇಡ್ಲಿ ವಡೆ ಸಾಂಬಾರು, ನಾವೆಲ್ಲೋದ್ರೂ ಡಿಪ್ಪು ಚೆನ್ನಾಗಿರುತ್ತೆ. ಯಾರ್ಯಾರಿಗಿಷ್ಟ ಇಡ್ಲಿ ವಡೆ ಸಾಂಬಾರು ಅದು ಡಿಪ್ ಮಾಡ್ಕೊಂಡು ತಿನ್ನೋದು ನನ್ನ ಕಮೆಂಟಲ್ಲಿ ಹೇಳಿ. ನೋಡಿ ಎಷ್ಟು ಟ್ರಾಫಿಕ್ಕು ಬೆಳಗ್ಗೆನೆ ಅಂದರೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಇವತ್ತು ಸೋಮವಾರ ಅಲ್ವಾ, ಬೆಳಗ್ಗೆನೆ ಸ್ಕೂಲ್ಗೆ ಹೋಗೋ ಮಕ್ಕಳು, ಆಫೀಸ್ಗೆ ಹೋಗೋರು ಅಂತೇಳ್ಬಿಟ್ಟು ತುಂಬ ಟ್ರಾಫಿಕ್ ಇತ್ತು. ನಾವು ಬೆಳಗ್ಗೆನೆ ಅಷ್ಟೊತ್ತಿಗೆ ಬಿಟ್ಟಿದ್ರೂ ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ 7:30 ಆಯಿತು. ಆದರೂ ಅಷ್ಟು ಟ್ರಾಫಿಕ್ಕು. ನೋಡಿ ಇದು ಹೊಸಕೋಟೆ ಅನಿಸುತ್ತೆ, KR ಪುರಮೋ ಏನೋ. KR ಪುರಮ್ ಹತ್ರ ನೋಡಿ ಅದು ತೂಕು ಸೇತುವೆ ಅಂತ ಹೇಳ್ತಾರೆ. ಇದೇನೋ ಸೇತುವೆ ಅಲ್ಲಾಡುತ್ತೆ ಅಂತ ಅಂತಾರೆ, ಅದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಾರೆ, ತೂಗು ಸೇತುವೆ ಅಂತಾರೆ. ಅದಕ್ಕೋಸ್ಕರ ನಾನು ಹಿಂದೆ ಕೂತಿದ್ದೆ ಸೀಟಲ್ಲಿ. ನಮ್ಮಣ್ಣ ಹಂಗರು ಮುಂದೆ ಬಾಮ್ಮ ಶೂಟಿಂಗ್ ಮಾಡು ಅಂದ. ಹೋಗೋ, ಮುಂದೆ ಕೂತ್ಕೊಂಡ್ರೆ ಬೆಲ್ಟ್ ಹಾಕ್ಕೊಬೇಕು, ಸೀಟ್ ಬೆಲ್ಟು. ಅದಕ್ಕೇ ಬೇಡ ಅಂತ ಹಿಂದೆನೇ ಕೂತಿದ್ದೆ. ನೋಡಿ ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡೆ ನಾನು. ನಮ್ಮ ಅಣ್ಣನ ಜೊತೆಲಿ ಹೋದ್ರೆ ಏನು ಗೊತ್ತಾ, ಎಲ್ಲಿ ನಿಲ್ಲಿಸು ಅಂದರೆ ಅಲ್ಲಿ ನಿಲ್ಲಿಸ್ತಾನೆ. ವೀಡಿಯೋ ಮಾಡೋಕ್ಕಣ ನಿಲ್ಲಿಸೋ ಅದು ಅಂದರೆ ನಿಲ್ಲಿಸ್ತಾನೆ. ನೋಡಿ ಹಿಂದೆಯಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಇಲ್ಲಿ ಯಾವುದೋ ಒಂದು ದುಡ್ಡು ಕಟ್ಟೋದು ಟ್ರೋಲೋ ಏನೋ ಬಂತು. ಅಲ್ಲೂ ಸ್ವಲ್ಪ ರಶ್ ಇತ್ತು. ಬೆಳಗ್ಗೆನೇ ಯಾಕೋ ಇವತ್ತೆಲ್ಲ ಕಡೆನೂ ರಶ್. ನಮ್ಮಣ್ಣ ಅದೇ ಹೇಳ್ತಿದ್ದ, ಏನು ಇವತ್ತು ಇಷ್ಟೊಂದು ರಶ್ ಇದೆ ಅಂತ ಹೇಳ್ತಾ ಇದ್ದ. ಸುತ್ತ ಬರೇ ಮಾವಿನ ಮರಗಳೇನೆ. ಎಷ್ಟು ಖುಷಿ ಆಯಿತು ಗೊತ್ತಾ ನೋಡ್ತಾ. ಏನು ತೋತಾಪುರಿ ಮಾವಿನಕಾಯಿ ಎಲೆನೇ ಕಾಣಿಸ್ತಾ ಇಲ್ಲ, ಬರೇ ಮಾವಿನಕಾಯಿಗಳೇ ಕಾಣಿಸ್ತಾ ಇದೆ. ನನಗೆ ಕಿತ್ಕೊಳ್ಳೋಣ ಅಂದ್ಕೊಂಡೆ, ಅಯ್ಯೋ ಬೇಡಪ್ಪ ಅಲ್ಲಿ ಕಾವಲು ಕಾಯ್ತಾ ಇರ್ತಾರೆ ಅಂತ ಅಂದ್ಕೊಂಡೆ. ನೋಡಿ ಎಷ್ಟು ಮಾವಿನಕಾಯಿ ಮರಗಳಿದೆ, ನೋಡೋಕ್ಕೆ 2 ಕಣ್ಣು ಸಾಲದು. ನೋಡಿ ಇದು ಶಿಡ್ಲಘಟ್ಟ. ಇನ್ನೇನು ಶಿಡ್ಲಘಟ್ಟ ಸಿಗುತ್ತಂತೆ. ಆಂಜನೇಯನ ಸ್ವಾಮಿ ದೇವಸ್ಥಾನ ಇತ್ತು, ವಿಗ್ರಹನೂ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ನೋಡಿ ಇದು ಶಿಡ್ಲಘಟ್ಟ ಅಂತೆ. ನನಗೆ ಗೊತ್ತಿಲ್ಲ, ಅಲ್ಲಿ ಬೋರ್ಡ್ ಇದ್ದಿದ್ದು. ನಾನು ಈ ಸೈಡೆಲ್ಲ ಬಂದಿಲ್ಲ, ಹಾಗಾಗಿ ಸುಮ್ಮನೆ ಒಂದು ಹಾಗೇ ನೋಡಿಕೊಂಡು, ದೇವಸ್ಥಾನ ಇತ್ತಲ್ಲ ಒಂದು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ನನಗೆ ಎಲ್ಲಿ ನೋಡಿದ್ರು ವೀಡಿಯೋ ಥರ ಆಗೋಗಿದೆ. ನನಗಷ್ಟು ಖುಷಿಯಾಗಿದ್ದೀನಿ ಯೂಟ್ಯೂಬ್ ಮಾಡಿದ್ಮೇಲೆ. ನಮ್ಮ ಅಣ್ಣನೂ ಅಷ್ಟೇ, ಏನಾದರೂ ನೋಡಿದ ತಕ್ಷಣ ನಿಲ್ಲಿಸ್ತಾನೆ, ವೀಡಿಯೋ ಮಾಡ್ತೀಯಮ್ಮ, ಶೂಟ್ ಮಾಡ್ತೀಯಮ್ಮ ಅಂತ ಅಂತಾನೆ. ಅಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಕೈವಾರ ತಾತಯ್ಯ. ಈ ಒಳಗಡೆ ಹೋಗ್ಬೇಕಂತೆ. ಒಂದು ಸರಿ ಹೋಗಿ ವಿಡಿಯೋ ಮಾಡ್ತೀನಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅದು. ನೋಡಿ ಮದುವೆ ಛತ್ರಕ್ಕೆ ಬಂದ್ವು. ಎಷ್ಟು ದೊಡ್ಡ ಛತ್ರ, ನನಗೆ ಅಯ್ಯಪ್ಪ ನೋಡಿ ಖುಷಿ ಅಂದರೆ ಖುಷಿಯಾಗೋಯ್ತು. ಬಂದ್ವು ನಾವು. ಮತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಲಂದರೆ ಬಿಸಿಲು, ಅಷ್ಟು ಬಿಸಿಲಿದೆ. ಮುಂದೆ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ.
ನೋಡಿ ಇವ್ರಿಗೂ ಬಿಸಿಲಾಗುತ್ತೆ ಅಂತ ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ. ಎಷ್ಟು ಬಿಸಿಲಿದೆ ಅಲ್ವಾ. ನೋಡಿ ಯಾರ್ದೋ ಮದುವೆ ಆಗ್ತಿರೋದಕ್ಕೆ ನಮ್ಮ ಅಣ್ಣ ಅಳ್ತಾ ಕೂತಿದ್ದಾನೆ. ಹೆಂಗೆ ಕಣ್ಣೊರೆಸ್ಕೊಳ್ತಾ ಇದ್ದಾನೆ ನೋಡಿ.
ನಿನ್ನೆನೇ ರಿಸೆಪ್ಷನ್ ಆಗೋಗಿದೆ, ನಾವು ದಾರೆಗೆ ಬಂದಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನು. ಛತ್ರನೂ ತುಂಬ ದೊಡ್ಡದು, ಮದುವೆ ಹಾಲು ಚೆನ್ನಾಗಿದೆ. ಒಬ್ರೊಬ್ರದ್ದು ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಇವ್ರು ನೋಡಿ ಒಂದು ತಟ್ಟೆಯಲ್ಲಿ ಹೆಣ್ಣು ಕಾಲ ಮೇಲೆ ಗಂಡು ಕಾಲಿಟ್ಬಿಟ್ಟು ತಾಳಿ ಕಟ್ತಾ ಇರೋದು ನೋಡಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿರೋದು. ನಾನು ಕಾಲು ತುಳಿದು ತಾಳಿ ಕಟ್ತಾ ಇರೋದು ನೋಡಿ. ಏನೋ ಅವ್ರವ್ರ ಸಂಪ್ರದಾಯ ಅದು ಅಲ್ವಾ. ಇರಿ ನೋಡಿ, ಇಲ್ಲಿ ಮದುವೆ ಆಗ್ತಾ ಇದೆ. ಇಲ್ಲಿ ಹೊಸ ಜೋಡಿಗಳು ಕೂತಿದ್ದಾರೆ ನೋಡಿ. ಒಂದು ಮಗು ಇದೆ, ಆದರೂ ಹೊಸ ಜೋಡಿ ನೋಡಿ. ಇವರು ಯೂಟ್ಯೂಬ್ಗೆ ಹಾಕ್ಬೋದಾ ಬೇಡವಾ? ಹಾಂ, ಇಲ್ಲ ಇಲ್ಲ ಇಲ್ಲ, ಏನು ಆ ಥರ ಬರಲ್ಲ. ಚೆನ್ನಾಗಿದೆ ಜೋಡಿ, ಚೆನ್ನಾಗಿದೆ. ಫುಲ್ಲು ಮಾಡಬೇಕಾ? ಚೆನ್ನಾಗಿ ಮಾಡಿದಾರಲ್ಲ, ಫುಲ್ಲು ಬರಲಿ ಸರ್ ಎಲ್ಲ ನೋಡಿ. ಪಾಪ ಯಾಕೆಲ್ಲ ಕೊಟ್ಟಿದ್ದೀವಿ ವಿಡಿಯೋ ಮಾಡೋದಕ್ಕೆ. ಹಾಗೆ ಒಂದು 2 ಫೋಟೋ ಹಿಡ್ಕೊಳ್ಳಿ ಸರ್. ವಿಡಿಯೋ ಆಫ್ ಮಾಡ್ಬಿಡ್ಲಾ? ಸಾಕಾ ಇಷ್ಟ? ಸಾಕು, ಥ್ಯಾಂಕ್ ಯು ಸರ್. ತೋಟದಲ್ಲಿ ಎಷ್ಟು ಚೆನ್ನಾಗಿ ನೋಡಿ. ತೋಟದ ಮುಂದೆನೇ ಛತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಖುಷಿ ಆಯಿತು ನನಗೆ ನೋಡಿ. ಇಲ್ಲೊಂದು ಜೋಕ್ ಏನಾಯಿತು ಗೊತ್ತಾ. ನಮ್ಮ ಅದಕ್ಕೆ ದಾರೆ ಎರಿಯೋದಕ್ಕಂತ ಬಂದರು. ನಮ್ಮಣ್ಣ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ಯಾರೋ ಬಂದು ಇಲ್ಲ ಇಲ್ಲ ನಾನು ದಾರೆ ಎರಿತೀನಿ ಅಂದರು. ನಮ್ಮಣ್ಣ ರೀ ನನ್ನ ಹೆಂಡ್ತೀರಿ ಅವಳ ಪಕ್ಕ ನಾನು ನಿಂತ್ಕೊಬೇಕು ರೀ ಅಂತ ಅಂದ. ನಕ್ಕು ಸಾಕಾಗೋಯ್ತು ನಮಗೆ. ಹೋಗ್ಲಿ, ಅವ್ರಿಗಾದ್ರೂ ಬೇರೆಯವ್ರಿಗೆ ಅನ್ಸೋದು ಬೇಡವಾ? ಯಾರೋ ಹೆಂಗಸ್ರಿದ್ದಾರೆ, ಅವ್ರ ಪಕ್ಕ ನಾನು ಹೋಗಿ ಹೆಂಗೆ ದಾರೆ ಎರಿಯೋದು ಅನ್ಸೋದು ಬೇಡವಾ? ನಕ್ಕು ಸಾಕಾಗೋಯ್ತು ನಮ್ಗೆ ಇದಂತೂ. ಈ ವಿಡಿಯೋನ ನೋಡಿ ನಮ್ಮ ಅಣ್ಣನ ಮಕ್ಕೆ ಮಾಡಿರೋದು. ಹೋಗಮ್ಮ ಚೆನ್ನಾಗಿದೆ, ಅಲ್ಲಿ ಹೋಗಮ್ಮ ನಿಂತ್ಕೊಮ್ಮ, ಅದೇನೋ ರ್ಯಾಂಪ್ ವಾಕ್ ಮಾಡಮ್ಮ, ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಗಂಡ ಹೆಂಡ್ತಿ ಇಬ್ಬರು ಸೇರಿ ನನಗೆ ನಮ್ಮ ಅಣ್ಣನ ಮಕ್ಕೆ ಇಬ್ಬರು ಸೇರಿ ವಿಡಿಯೋ ಮಾಡಿದ್ದು ನೋಡಿ. ನಾನು ಸರಿ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅಂತ ಖುಷಿಯಾಗಿ ಏನೇನೋ ಸ್ಟೇಜ್ ಮೇಲೆಲ್ಲ ಓಡಾಡಿದೆ. ನಾನು ಬಂದಂಗೆ ಓಡಾಡಿದ್ದೀನಿ. ಖುಷಿಯಾದರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹುಡುಕ್ತಾರೆ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ವಿಜಯ ಅದು. ಹ್ಞೂ ಬೇಬಿ ಸಾಕಾ?
ನೋಡಿ ಎಷ್ಟು ಥರ ಅಡುಗೆ ಮಾಡಿಸಿದ್ದಾರೆ. ದಯವಿಟ್ಟು ನಾನು ಇದನ್ನು ತೋರಿಸಿದ ಉದ್ದೇಶ ಏನು ಅಂದರೆ ಎಷ್ಟು ಬೇಕಷ್ಟು ಹಾಕಿಸ್ಕೊಳ್ಳಿ. ಒಂದು ಚೂರು ಅನ್ನ ಆಗಲಿ ಏನೂ ವೇಸ್ಟ್ ಮಾಡಬೇಡಿ. ಅನ್ನ ಇಲ್ದಿರೋರು ತುಂಬ ಜನ ಇರ್ತಾರೆ. ದಯವಿಟ್ಟು ಹಾಕಿಸ್ಕೊಳ್ತೀರ, ಏನೋ ಅವ್ರು ನೋಡ್ತಾ ಇದ್ದಾರೆ ಇವ್ರು ನೋಡ್ತಿದ್ದಾರೆ, ನಾವು ಹಾಕಿಸ್ಕೊಂಡಿರೋದು ಅವ್ರು ನೋಡಲಿ ಅನ್ನೋದಕ್ಕೋಸ್ಕರ ಹಾಕಿಸ್ಕೊಂಡು ಹಾಗೆ ಎಲೆ ಮೇಲೆ ಬಿಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟು ಬೇಕಷ್ಟು ಹಾಕಿಸ್ಕೊಳ್ಳಿ. ಆಮೇಲೆ ಅದನ್ನು ತಿನ್ನಿ, ವೇಸ್ಟ್ ಮಾಡಬೇಡಿ, ಬಿಸಾಕಬೇಡಿ. ಒಂದೊಂದು ಕಾಳು ಬೆಳೆಯೋದಕ್ಕೂ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ, ಮತ್ತು ಹೆಣ್ಣಿನ ಮನೆಯವ್ರು ಅಡುಗೆ ಮಾಡ್ಸೋಕ್ಕೂ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ. ದಯವಿಟ್ಟು ಯಾರು ಅನ್ನನ ವೇಸ್ಟ್ ಮಾಡಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡಿ ಇದು ಪೇಣಿ, ಇದು ಬೂರ ಸಕ್ಕರೆ. ಪೇಣಿ ಮೇಲೆ ಬೂರ ಸಕ್ಕರೆನೂ ಮತ್ತು ಒಬ್ರೊಬ್ರು ಲಾಡು ಹಾಕ್ಕೊಳ್ತಾರೆ, ಇಲ್ಲ ಅಂದರೆ ಹಾಲು ಹಾಕ್ಕೊಂಡು ತಿನ್ನೋದು. ಇದು ಹಳೇ ಕಾಲದ ಸ್ವೀಟ್ ಇದು. ಇಷ್ಟೊತ್ತು ಒಂದು ಮದುವೆದು ವಿಡಿಯೋ ನೋಡಿದ್ದೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ನಿಮ್ಮ ನಂದಿನಿನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.